ಸಾಮಾನ್ಯವಾಗಿ ಮಕ್ಕಳು ತರಕಾರಿಯನ್ನು ತಿನ್ನೋದಿಲ್ಲ, ಆದರೆ ದೋಸೆಯನ್ನು ಇಷ್ಟಪಟ್ಟು ತಿಂತಾರೆ. ದೋಸೆ ಜೊತೆಗೆ ತರಕಾರಿಯನ್ನು ಸೇರಿಸಿ ಮಕ್ಕಳಿಗೆ ದೋಸೆ ಮಾಡಿಕೊಟ್ರೆ ಖಂಡಿತವಾಗಿಯೂ ದೋಸೆ ಜೊತೆಗೆ ತರಕಾರಿನೂ ಕೂಡ ತಿಂತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಂಬ ಸುಲಭ ರುಚಿಕರವಾದ ಈರುಳ್ಳಿ ದೋಸೆಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಈ ಥರ ದೋಸೆನ ಮಾಡಿಕೊಡೋದ್ರಿಂದ ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ತಡ ಮಾಡದೆ ಯಾವ ರೀತಿ ಈರುಳ್ಳಿ ದೋಸೆನ ಸುಲಭವಾಗಿ ರುಚಿಕರವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ದಪ್ಪ ಈರುಳ್ಳಿನ ಕಟ್ ಮಾಡಿ ತೊಗೊತಾ ಇದ್ದೀನಿ. ನಂತರ ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಖಾರ ಇಷ್ಟಪಡುವಂಥವರು ಇನ್ನೂ 1-2 ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ನಂತರ ನಾನಿಲ್ಲಿ 1 ಕ್ಯಾರೆಟನ್ನು ತುರಿದು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟನ್ನು ಧಾರಾಳವಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. 1 ಇಡೀ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ದೋಸೆಗೆ ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ನೀವು ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಆಗೋ ಥರ ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಎಲ್ಲ ಈರುಳ್ಳಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ದೋಸೆ ತವ ಬಿಸಿ ಆಗಿದೆಯಾ ಅಂತ ನೋಡಿಕೊಂಡು ದೋಸೆನ ನಾನಿಲ್ಲಿ ಉಯ್ಕೋತಾ ಇದ್ದೀನಿ. ದೋಸೆ ಉಯ್ದಾದ್ಮೇಲೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವೋ ಅದನ್ನು ಸ್ವಲ್ಪನೇ ದೋಸೆ ಎಲ್ಲ ಪೂರ್ತಿ ಹಾಕಿ ಅದನ್ನು ಸ್ವಲ್ಪನೇ ಹಾಕಿ ನಾವು ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿದ ಮೇಲೆ ಅದನ್ನು ಅರ್ಧ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ದೋಸೆ. ತುಪ್ಪ ಬೇಡ ಅನ್ನೋರಾದರೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ದೋಸೆ ಒಂದು ಕಡೆ ಬೆಂದಿದೆ. ಇವಾಗ ಇದನ್ನು ನಾವು ಮಗ್ಚಿ ಹಾಕ್ಕೊಳ್ಳೋಣ. 2 ಕಡೆನೂ ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ನಾನೀಗ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 1/4 ಸ್ಪೂನ್ ಆಗೋವಷ್ಟು ಇಲ್ಲಿ ತುಪ್ಪನ ನಾನು ಸೇರಿಸ್ಕೊತಾ ಇದ್ದೀನಿ, ಸವರ್ತಾ ಇದ್ದೀನಿ. ನೀವು ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಇವಾಗ 2 ಕಡೆ ಇವಾಗ ಚೆನ್ನಾಗಿ ಇದು ಕಂದು ಬಣ್ಣ ಬರೋವರೆಗೂ ದೋಸೆನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಇವಾಗ ನೋಡ್ತಾ ಇದ್ದೀರಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನು ಸುಲಭವಾಗಿ ಈರುಳ್ಳಿ ದೋಸೆನ ನೀವು ಹೇಗೆ ಮಾಡ್ಬೋದು ಅಂತಂದರೆ, ಈ ಥರ ನೀವು ಮಾಡೋದ್ರಿಂದ ನಿಮಗೆ ಕಮ್ಮಿ ಸಮಯ ಇರುವಂಥವ್ರು ಮತ್ತು ಆಫೀಸಿಗೂ ಹೋಗಬೇಕು, ಮನೆ ಕೆಲಸನೂ ಮಾಡಬೇಕು ಅಂತ ಅನ್ನೋರು ಈ ಥರ ಮಾಡೋದ್ರಿಂದ ಎಷ್ಟು ದೋಸೆನಾದರೂ ಎಷ್ಟು ಜನಕ್ಕಾದರೂ ನಾವು ಉಯ್ದು ಕೊಡ್ಬೋದು. ನಾನಿಲ್ಲಿ ಉಳಿದಿದ್ದು ಅಂತ ಈರುಳ್ಳಿಯನ್ನು ಮಾತ್ರ ನಾನು ದೋಸೆ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಧಾರಾಳವಾಗಿ ಈರುಳ್ಳಿ ಮತ್ತು ಯಾವ ತರಕಾರಿ ನೀವು ಇಷ್ಟಪಡ್ತೀರೋ ಆ ತರಕಾರಿನ ತುರಿದು ಇದರೊಳಗಡೆ ಸೇರಿಸ್ಕೊಂಡು ನಾನು ತೋರಿಸಿದ್ರು ಅದೇ ರೀತಿ ನೀವು ಮಾಡಿಕೊಂಡ್ರೆ ಎಷ್ಟು ದೋಸೆನಾದರೂ ಎಷ್ಟು ಜನಕ್ಕಾದ್ರೂ ಕೂಡ ನೀವು ಮಾಡಿ ಕೊಡಬಹುದು ಮತ್ತು ನಿಮಗೆ ಕಮ್ಮಿ ಸಮಯ ನಿಮಗೆ ಸೇವ್ ಆಗುತ್ತೆ. ದೋಸೆ ಹಿಟ್ಟಿಗೆ ನಾವು ಕಟ್ ಮಾಡಿರುವಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು, ಬೇರೆ ಯಾವುದಾದ್ರು ತರಕಾರಿನೂ ಕೂಡ ನೀವು ತುರಿದು ಅದರೊಳಗಡೆ ಸೇರಿಸ್ಕೋಬೋದು. ಈಗ ನಾನು ತವ ಬಿಸಿಯಾಗಿದೆಯಾ ಅಂತ ನೋಡಿ ಇವಾಗ ದೋಸೆನ ನಾನು ಉಯ್ಕೋತಾ ಇದ್ದೀನಿ. ದೋಸೆ ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬೆಂದ ಮೇಲೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬೇಡ ಅನ್ನೋರು, ತುಪ್ಪ ಇಷ್ಟಪಡೋರು ತುಪ್ಪ ಕೂಡ ಸೇರಿಸ್ಕೋಬೋದು. ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದ ಆದಮೇಲೆ ಇದನ್ನು ನಾವು ಮಗ್ಚಿ ಹಾಕ್ಕೊಂಡು 2 ಕಡೆ ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ದೋಸೆನ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಕಮ್ಮಿ ಸಮಯದಲ್ಲಿ ಹೆಚ್ಚು ದೋಸೆನ ನಾವು ಉಯ್ದು ಕೊಡಬಹುದು. ಈರುಳ್ಳಿ ದೋಸೆ ಜೊತೆಗೆ ನೀವು ಚಟ್ನಿ, ಸಾಂಬಾರು ಯಾವುದಾದ್ರೂ ಕಾಂಬಿನೇಷನ್ ಆಗಿ ತಿನ್ಬೋದು. ಈ ಥರ ಈರುಳ್ಳಿ ದೋಸೆ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಮತ್ತು ಈರುಳ್ಳಿ ದೋಸೆ ಜೊತೆಗೆ ನಾವು ತರಕಾರಿನ ಸೇರಿಸಿ ನಾವು ಮಕ್ಕಳಿಗೆ ಕೊಡೋದ್ರಿಂದ ಚಿಕ್ಕವರಿಂದ ದೊಡ್ಡೋರವರೆಗೂ ಕೂಡ ಇಷ್ಟಪಟ್ಟು ಈ ಥರ ದೋಸೆನ ತಿಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ರುಚಿಕರವಾಗಿ ಈರುಳ್ಳಿ ದೋಸೆನ ಮನೆಯಲ್ಲೇ ಮಾಡಬಹುದು ಅಂತ. ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.